ಕ್ವಾಂಟಿಟಿಯನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಕೆಲವೊಮ್ಮೆ ಸಾಧ್ಯ ಆಗಲಿಕ್ಕಿಲ್ಲ. ಯಾಕಂತಂದ್ರೆ ಒಂದೇ ಕಾಲ ನಿಮಗೂ ಗೊತ್ತದ, ಏಕಕಾಲಕ್ಕೆ ನಮ್ಮ ಕಾಂಬಳೆ ಮತ್ತು ಸಚಿನ್ ಅವರು ಬಂದಿದ್ದರು. ಆದರೆ ಸಚಿನ್ ಅವರು ತಮ್ಮ ಆರೋಗ್ಯವನ್ನು ಕಾಯ್ಕೊಂಡು ಯಾವುದೇ ಚಟಗಳಿಗೆ ಬಲಿ ಆಗಲಾರ್ದ ತಮ್ಮ ಆಟ ನಡೆಸ್ಕೊಂಡು ದೊಡ್ಡ ವ್ಯಕ್ತಿ ಆಗಿಬಿಟ್ರು. ಇವರಷ್ಟೇ ಪ್ರಬಲರಿದ್ದಂಥ ಕಾಂಬಳೆ ಅವರು ತಮ್ಮ ವೈಯಕ್ತಿಕ ಒಂದಿಷ್ಟು ಏನಪ್ಪ ತಪ್ಪುಗಳಿಂದ ಅಥವಾ ನಾವು ಕನ್ನಡ ಹೇಳಬೇಕು ಚಟಗಳಿಂದ ತಮ್ಮ ವ್ಯಕ್ತಿತ್ವ ಹಾಳು ಮಾಡಿಕೊಂಡ್ರು ಅನ್ನೋದು ಇವತ್ತೊಬ್ಬ ಯಾವುದೋ ವ್ಯಕ್ತಿ ಆಗಿಬಿಟ್ರು. ಸಚಿನ್ ಇತಿಹಾಸದ ಪುರುಷ ಆದರೆ ಕಾಂಬಳೆ ಇವತ್ತು ಇತಿಹಾಸ ಕರ್ಪದಲ್ಲಿ ಯಾರೋ ಬಂದು ಹೋಗಿದ್ದು ಕ್ರಿಕೆಟರ್ ಅನ್ನುವಂಥ ಮಾತು ಆಗಿಬಿಡುತ್ತೆ. ಹಂಗೆ ಇವರಲ್ಲಿ ಎಷ್ಟೋ ಜನ ಹೋಗ್ಬೋದು, ಆದರೆ ಇದರಲ್ಲಿ ಮಾತ್ರ ಜಮ್ಮುಗಳಿದ್ದೇನು ಸುಳ್ಳಲ್ಲ. ಆ ಜಮ್ಮುಗಳಲ್ಲೇ ಗಿಲ್ ಅವರಾಗಿರ್ಬೋದು, ಮುಂದೆ ಜಸರಾಜ್ ಅವರಾಗಿರ್ಬೋದು, ಸಿರಾಜ್ ಅವರಾಗಿರ್ಬೋದು, ಜೊತೆಗೆ ನಮ್ಮ ಬುಮ್ರಾ ಅವರಾಗಿರ್ಬೋದು, ಮತ್ತು ಆಕಾಶ್ ದೀಪ್ ಅವರಾಗಿರ್ಬೋದು, ಇನ್ನೂ ಅಂಥವ್ರು ಬರ್ತಾರೆ, ಜಡೇಜಾ ಅವರಾಗಿರ್ಬೋದು. ಇಂಥ ಅನೇಕ ಜನ ಬರ್ತಾ ಇದ್ದಾರೆ, ಹೊಸ ಪೀಳಿಗೆ ಬರ್ತಾ ಇದ್ದಾರೆ. ಎಲ್ಲ ನೆಲೆಯಲ್ಲಿ ನಾವು ಈ ಹೊಸ ತಂಡಕ್ಕೆ ಮತ್ತೊಮ್ಮೆ ಏನಪ್ಪ ಅಂದ್ರೆ ಇನ್ನೂ ಬೆಳೆಯರಪ್ಪ ನೀವು ಅನ್ನುವಂಥ ಮಾತನ್ನು ಮಾತಾಡ್ತಾ ಅವರ ಆಟವನ್ನು ಇನ್ನೂ ನೋಡಿ ಸ್ಮರಣೆ ಮಾಡ್ತಾ ಆ ದಿನಗಳನ್ನ ಅದರೊಳಗೆ ಗೆದ್ದ ಕ್ಷಣವನ್ನು ನಾವೆಲ್ಲ ಸವಿನು ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತುಗಳನ್ನು ಮಾತಾಡಿದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ವಂದನೆಗಳು.